ದಿನಾಲು ನೆಲದಲ್ಲಿ ಕೂತ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಕೂತ್ಕೊಂಡಾಗ ಒಂದು ಆಸನ, ಇದಕ್ಕೆ ಸ್ವಸ್ತಿಕಾಸನ ಅಂತ, ಮಂಡಿ ಮಡಚಿ ಮಂಡಿನ ಎಷ್ಟು ಕೆಳಗಾಗತ್ತೆ ಅಷ್ಟು. ಎರಡನೇದು ಒಂದು ಕಾಲ ಮೇಲೆ ತೆಗೆಯೋದು, ಇದಕ್ಕೆ ಅರ್ಧ ಪದ್ಮಾಸನ ಅಂತ, ಪುನಃ ಇದು ಮಂಡಿ ಕೆಳಗೆ ಬರುತ್ತೆ. ಇನ್ನೊಂದು ಸಿದ್ಧಾಸನ ಅಂತ, ನಿಮ್ಮದು ಎಡಗಾಲನ್ನು ಎಷ್ಟು ಒಳಗಾಗತ್ತೆ ಅಷ್ಟು ಒಳಗೆ ತೊಗೊಂಡೋಗಿ ಬಲಗಾಲ ಇದ್ರ ಮೇಲೆ ನಿಮ್ಮ ಒಂದು ಹಿಮ್ಮಡಿ ಇನ್ನೊಂದು ಹಿಮ್ಮಡಿ ಕೆಳಗಡೆ, ಇದನ್ನು ಮಂಡಿ ಕೆಳಗೆ ಬರುತ್ತೆ. ನಾಲ್ಕನೇದು ನಿಮ್ಮ ಪದ್ಮಾಸನ ಅಂತ. ಪದ್ಮಾಸನ ಮಾಡೋದರಲ್ಲಿ 2 ಮಂಡಿಗಳು ಕೆಳಗಡೆ ಬರುತ್ತೆ, ಮಂಡಿ ಮಡಚೋದು. ಇನ್ನೊಂದು 5ನೇದು ಬರಬೇಕಾದ್ರೆ ನೀವು ಕಾಲು ಮಡಚಿ ವಜ್ರಾಸನ ಅಂತ, ಕಾಲು ಮಡಚಿ ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ. ಈ 5 ಭಂಗಿ ಎಲ್ಲದರಲ್ಲೂ ಮಂಡಿ ಕೆಳಗೆ ಬರುವಂಥ ಪ್ರಯತ್ನ ಮಾಡೋದರಲ್ಲಿ ನಿಮಗೆ ಮಂಡಿ ಸಮಸ್ಯೆ ಇರಲ್ಲ. ದಿನಾಲು ಕೆಳಗಡೆ ಕೂತ್ಕೊಳ್ಳುವಂಥ ಪ್ರಯತ್ನ ಮಾಡಿ ನಿಮ್ಮ ಮಂಡಿಯ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ.